ನಾಡಿನ ಅತ್ಯಂತ ದೊಡ್ಡ ಸಮಾಜದ ಸ್ವಾಮೀಜಿ ನೇರವಾಗಿ ಹೇಳಿದ್ದಾರೆ. ಒಬ್ಬ ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿದ ನಾಯಕ ಮುಖ್ಯಮಂತ್ರಿ ಆಗಿದ್ದಾರೆ. ನೀವೇನಾದ್ರೂ ಮಾತು ಕೊಟ್ಟಿದ್ರೆ ಆ ಮಾತಿನಂತೆ ನಡ್ಕೊಂಡು ರಾಜೀನಾಮೆ ಕೊಟ್ಟು ಕೆಳಗಿಳಿದು ನಮ್ಮ ಸಮಾಜದ ನಾಯಕನನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಮೆಸೇಜ್ ಅನ್ನ ನೇರವಾಗಿ ಹೇಳಿಲ್ಲ, ಆದರೆ ಅವರ ಮೆಸೇಜ್ ಅದೇ ಅರ್ಥ. ನಮ್ಮ ಸಮಾಜದ ನಾಯಕನನ್ನ ಮುಖ್ಯಮಂತ್ರಿ ಮಾಡಿ ನೀವು ಕೆಳಗಿಳಿರಿ ಸಾಕು ಅಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆ ಹಾಕಿದಂತಹ ಮತ ಏನಿದೆ, ಆ ಮತ ಕೆಲ ಸಂಘಟನೆಗಳು, ಕೆಲ ಸಮಾಜದ ಸ್ವಾಮೀಜಿಗಳು ನಿಯಂತ್ರಿಸ್ತಾರೆ ಅನ್ನೋದೇ ಆದ್ರೆ, ಈ ಸಿದ್ದರಾಮಯ್ಯ ಅವ್ರ ಜೊತೆಗೂ ಯಾರೋ ಸ್ವಾಮೀಜಿ ನಿರಂಜನಾನಂದಪುರಿ ಶ್ರೀಗಳಂತ ಯಾರೋ ಇರಬಹುದಲ್ಲ, ಅವರು ಕೂಡ ಒಂದು ಮೆಸೇಜ್ ಕೊಡಬಹುದು. ಯಾಕೆ ನಾವು ಇಳಿಬೇಕು ಅಂತಾನೋ ಮತ್ತೊಂದೋ ಮಗದೊಂದೋ. ನಾಳೆ ಎಲ್ಲ ಸಮಾಜಗಳ ಸ್ವಾಮೀಜಿಗಳು ಕೂಡ ನಾವು ಇಷ್ಟು ಜನ ಇದ್ದೀವಿ, ನಮ್ಗೆ ಇಷ್ಟು ಮಿನಿಸ್ಟ್ರಿ ಕೊಡಿ, ನಾವು DCM ಇಷ್ಟು ಕೊಡಿ ಅಂತ ತಗೊಂಡ್ರೆ ಬಾಬಾ ಸಾಹೇಬ್ರು ಪುಣ್ಯಾತ್ಮರು ಕೊಟ್ಟಂತಹ ಸಂವಿಧಾನವನ್ನ ಏನ್ ಮಾಡೋದು ಅನ್ನುವಂಥದ್ದು ಮುಖ್ಯ ಪ್ರಶ್ನೆ. ಯಾಕಂದ್ರೆ ಸರ್ಕಾರಗಳು ಹೇಗೆ ನಡಿಬೇಕು, ಸರ್ಕಾರಗಳ ಆಯ್ಕೆ ಹೇಗಾಗಬೇಕು, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಹೇಗಾಗಬೇಕು. ಮಹಾನ್ ಮಾನವತಾವಾದಿ ವಿಶ್ವ ಮಾನವ ಸಂದೇಶ ಸಾರಿದಂತಹ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂತಹ ಸಾಲು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಅದೇನೇ ಇರಬಹುದು ಸ್ವಾಮೀಜಿಗಳ ವಿಚಾರ, ಎಲ್ಲ ಸ್ವಾಮೀಜಿಗಳು ಅವರವರ ಲೆಕ್ಕಾಚಾರದಲ್ಲಿ ದಾಸೋಹ ಪರಂಪರೆಯನ್ನು, ಶರಣ ಪರಂಪರೆಯನ್ನು, ನಾಥ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂತಹ ಎಲ್ಲ ಸ್ವಾಮೀಜಿಗಳ ಬಗ್ಗೆ ಒಂದು ಗೌರವ ಇಟ್ಟುಕೊಂಡೇ ಈ ಮಾತನ್ನ ಹೇಳಿದ್ದು. ರಾಜ್ಯ ರಾಜಕಾರಣದಲ್ಲಿ ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ಬಣ ಮತ್ತು DK ಶಿವಕುಮಾರ್ ಅವರು ಪ್ರತಿಪಾದನೆ ಮಾಡ್ತಿರುವಂಥದ್ದು, ನಾನು ಕೂಲಿ ಮಾಡಿದ್ದೀನಿ, ನನಗೆ ಬಟವಾಡೆ ಕೊಡಿ, ಪೆನ್ನು ಕೊಡಿ, DCM ಪೋಸ್ಟ್ ಮತ್ತು KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಆದರೆ ಇಲ್ಲಿ ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಲೆಕ್ಕ ಇತ್ತು, ಎಷ್ಟೆಷ್ಟು ಲೆಕ್ಕ ಬರ್ತಿದೆ, ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂತಹ ಒಂದು ಸರ್ವೆ ಸಂಸ್ಥೆ ತುಂಬಾ ಸ್ಫುಟವಾಗಿ ಯಾರ್ಯಾರ ಮತಗಳು ಎಷ್ಟೆಷ್ಟು ಯಾವ್ಯಾವ ಪಾರ್ಟಿಗೆ ಬಂತು ಅನ್ನೋದನ್ನ ಅಸೆಸ್ ಮಾಡಿ ಹೇಳಿತ್ತು. ಆ ಲೆಕ್ಕ ನಿಮಗೆ ಕೊಡಬೇಕಿದೆ. ಆ ಲೆಕ್ಕದ ಪ್ರಕಾರ ಒಕ್ಕಲಿಗ ಸಮಾಜದ 24% ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ, 25% ಬಿಜೆಪಿಗೆ, 46% JDSಗೆ, ಇತರರಿಗೆ 5% ಬಿದ್ದಿದೆ. ಅದರರ್ಥ 100 ಪಾಸಿಂಗ್ ಮಾರ್ಕ್ಸ್ 46 ಮಾರ್ಕ್ಸ್, 46% ಜನ, ಅರ್ಧಕ್ಕೆ ಅರ್ಧ ಒಕ್ಕಲಿಗ ಸಮಾಜ JDSಗೆ ಮಾತ್ರ ಮತ ಹಾಕಿದೆ. ಇನ್ನುಳಿದ 2ನೇ ಸ್ಥಾನದಲ್ಲಿ ಬಿಜೆಪಿಗೆ ಬಿದ್ದಿದೆ, 3ನೇ ಸ್ಥಾನದಲ್ಲಿ ಕಾಂಗ್ರೆಸ್ಗೆ ಬಿದ್ದಿದೆ ಅನ್ನೋದನ್ನ ಹೇಳುತ್ತೆ. ಇದೊಂದೇ ಸಮಾಜದನ್ನೇ ಈಗ ಮೆನ್ಷನ್ ಮಾಡೋದು. ಇನ್ನುಳಿದಂತೆ ST ಸಮಾಜದ 44% ಕಾಂಗ್ರೆಸ್ಗೆ, SC ಸಮಾಜದ 60% ಕಾಂಗ್ರೆಸ್ಗೆ, ಕುರುಬ ಸಮಾಜದ 63% ಕಾಂಗ್ರೆಸ್ಗೆ, ಮುಸಲ್ಮಾನ ಸಮಾಜದ 88% ಕಾಂಗ್ರೆಸ್ಗೆ, OBC ಏನಿದೆ ಒಟ್ಟಾಗಿ 31% ಕಾಂಗ್ರೆಸ್ಗೆ ಬಿದ್ದಿರುವಂಥದ್ದು. ಇದು ಒಂದು ಲೆಕ್ಕ. ಸೊ ಅದರ ಅರ್ಥ ಯಾರು ಒಟ್ಟಾಗಿ ನಿಂತ ಕಾರಣಕ್ಕೋಸ್ಕರ ಕಾಂಗ್ರೆಸ್ 135 ಸ್ಥಾನ ಪಡ್ಕೊಂಡಿದೆ. ಮತವರ್ಗ, ಜಾತಿ ವರ್ಗ. ಇನ್ನೂ ಒಂದು ಲೆಕ್ಕ ನಿಮಗೆ ಕೊಡಬೇಕು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ 45 ಕ್ಷೇತ್ರಗಳಲ್ಲಿ ಮಾತ್ರ ನನ್ನದೇ ಸಮಾಜದ ಮತ ಸಾಕ್ರಿ, ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಬಹುದಾದಂತಹ ತಾಕತ್ತು ಉಳಿಸಿಕೊಂಡಿರುವಂತಹ ಕ್ಷೇತ್ರಗಳು. ಅದೇ ಪುನರ್ವಿಂಗಡಣೆ ಮಾಡಿಕೊಂಡು ಅವರವ್ರಿಗೆ ಲೆಕ್ಕಕ್ಕೆ ಬಂದ ರೀತಿಯಲ್ಲಿ ಕ್ಷೇತ್ರಗಳನ್ನ ರೂಪಿಸ್ಕೊಳ್ತಾರಲ್ಲ, ಅಂತವರ ಕಾರಣಕ್ಕೆ 45 ಕ್ಷೇತ್ರ ಇದೆ. ಇಲ್ಲ ಅಂದ್ರೆ ಆ ಕ್ಷೇತ್ರ 15ಕ್ಕೂ ಬರೋದಿಲ್ಲ. ಇನ್ನುಳಿದಂತೆ, ಯಾಕಂದ್ರೆ ನಾಡಿನ ಪ್ರತಿಷ್ಠಿತ ಒಂದು ಪತ್ರಿಕೆ, ಸುದ್ದಿ ಮಾಧ್ಯಮ ಒಂದು ವರದಿಯನ್ನ ಮಾಡಿದೆ. ಆ ವರದಿ ಪ್ರಕಾರ ಸಿದ್ದು ಬಣದಿಂದ ಅಹಿಂದ ಸಂದೇಶ, ಸಿದ್ದು ಗೆಲ್ಲಿಸಿದ್ರೆ ಅಹಿಂದ ಮತಕ್ಕೆ ಪೆಟ್ಟು, ವರಿಷ್ಠರಿಗೆ ವರದಿ, ಒಂದು ವರದಿಯನ್ನ ಸಬ್ಮಿಟ್ ಮಾಡಿರೋದು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 179 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ದಿಕ್ಕು ದೆಸೆಗಳನ್ನ ಬದಲಿಸೋದು, ಮತ್ತೆ ಇಂಥವನು ವಿನ್ನರ್ ಅನ್ನೋ ಹಣೆ ಬರಹ ಬರೆಯೋದು, ವಿಧಿ ಬರಹ ಬರೆಯೋದು ಅಹಿಂದ ಮತದಾರರು ಅನ್ನೋ ಲೆಕ್ಕವನ್ನ ಕೊಡ್ತಾರೆ.
179 ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರೇ ನಿರ್ಣಾಯಕರು ಅನ್ನೋದಾದ್ರೆ ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಇನ್ನೂ ಒಂದು ಸಣ್ಣ ಪಾರ್ಟಿ ಇರಬಹುದು, ಅವರು ಅಹಿಂದವನ್ನ ಎಷ್ಟು ನಿಚ್ಕೋಬೇಕಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಹೇಗೆ, ಎಷ್ಟೆಷ್ಟು ಕಡೆ ಎಷ್ಟೆಷ್ಟಿದ್ದಾರೆ? ಸುಮಾರು 42 ವಿಧಾನಸಭಾ ಕ್ಷೇತ್ರಗಳಲ್ಲಿ 80% ಅಹಿಂದ ಮತವರ್ಗ ಇದೆ. 83 ವಿಧಾನಸಭಾ ಕ್ಷೇತ್ರಗಳಲ್ಲಿ 70% ಅಹಿಂದ ಮತವರ್ಗ ಇದೆ. ಅವ್ರು ಓಟ್ ಹಾಕಿದ್ರೇನೆ ಗೆಲ್ಲೋದು. 49 ವಿಧಾನಸಭಾ ಕ್ಷೇತ್ರಗಳಲ್ಲಿ 60% ಅಹಿಂದ ವರ್ಗ ಇದೆ. ಇನ್ನು 5 ಕ್ಷೇತ್ರಗಳಲ್ಲಿ ಬಹುತೇಕ 96% ಅಹಿಂದ ವರ್ಗದವರೇ ಇದ್ದಾರೆ, ಅವರೇ ಗೆದ್ದು ಬರ್ತಾರೆ. 179 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂಥವ್ನು ಗೆಲ್ಲಬೇಕು, ಇಂಥವ್ನು ಗೆಲ್ಲಬಾರದು ಅನ್ನೋ ಹಣೆ ಬರಹ ಬರೆದು ಬಿಸಾಕುವಂತಹ ಶಕ್ತಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗಿದೆ ಅನ್ನೋದು ಒಂದು ಕಡೆಯ ಲೆಕ್ಕಾಚಾರ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ. ಅದಕ್ಕೆ ಕಾರಣ ಅಹಿಂದ ವರ್ಗ ಅವರು ಕೊಟ್ಟಂತಹ ಸರಿಸುಮಾರು 63% ಮತಗಳು ಅವರದ್ದೇ ಮತಗಳು, ಬೇರೆ ಕಡೆ ಸ್ವಲ್ಪ ಬೇರೆ ಪಾರ್ಟಿಗೆ ಹೋಗಿದೆ. ಈ ಲೆಕ್ಕಾಚಾರಗಳ ಮಧ್ಯೆ ಮಾತು ತಪ್ಪಬಾರದು ಅನ್ನುವಂಥದ್ದು ಚರ್ಚೆ ಆಗ್ತಿರುವಂಥದ್ದು. ಮಾತುಕತೆ ಆಗಿದೆ ಅನ್ನೋದನ್ನ ಯಾವಾಗಿನಿಂದ ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಯಾರು ಹೇಳ್ತಿದ್ದಾರೆ, ಇನ್ನುಳಿದವರು ಯಾಕೆ ಹೇಳ್ತಿಲ್ಲ? ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿಲೇಬೇಕು. ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕಿದೆ, ಹೌದು ಮಾತುಕತೆ ಆಗಿತ್ತು, ಆ ಮಾತುಕತೆ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇಳಿಬೇಕು ಅಂದ್ರೆ ಖಂಡಿತ ಸಿದ್ದರಾಮಯ್ಯ ಅವರು ಇಳಿಬೇಕು. ಅದಕ್ಕೂ ಮುಂಚೆ ಈ ನೆಲದಲ್ಲಿ 1952ರಿಂದ ಇಲ್ಲಿ ತನಕ 16 ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕೇವಲ ಮತ ಹಾಕ್ಲಿಕ್ಕಷ್ಟೇ ಕೂಲಿ ಆಳುಗಳ ತರ ಇರುವಂತಹ ಅಹಿಂದ ವರ್ಗಕ್ಕೆ ಎಷ್ಟು ಸಲ ಸಿಎಂ ಸ್ಥಾನ ಸಿಕ್ಕಿದೆ? ಅತ್ಯಂತ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಯಾರವರು? ಸುಮಾರು 73% ಜನ ಇರುವಂತಹ ಜನ ರಾಜ್ಯದಲ್ಲಿ. ಒಂದು ಸಲ ಸ್ವಾಮಿ, ಒಂದ್ಸಲ ಕೊಡಿ ಸ್ವಾಮಿ, 500 ಒಂದ್ಸಲಿ ಕೊಡಿ, ಅಪ್ಪ ಒಂದ್ಸಲಿ ಕೊಡಿ, ಪಟೇಲ್ರೇ, ಗೌಡ್ರೆ ಒಂದ್ಸಲಿ ಕೊಡಿ ಅಂತ ಕೇಳಬೇಕಾದಂತಹ ಸ್ಥಿತಿಗೆ, ನನಗೆ ಗೊತ್ತಿಲ್ಲ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಅವ್ರಿಗೂ ಕೂಡ ಆತ್ಮಾಭಿಮಾನ, ಸ್ವಾಭಿಮಾನ ಎಲ್ಲವನ್ನೂ ಕೂಡ ಬಾಬಾ ಸಾಹೇಬರು ಶಿಕ್ಷಣದ ಮೂಲಕ ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ಸಮಾಜದ ಸ್ವಾಮೀಜಿಯೊಬ್ರು ಮಾತಾಡ್ತಿದ್ದಾರೆ, ನಮಗ ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ನುಳಿದ ಸಮಾಜಗಳಲ್ಲಿನ ಶಿಕ್ಷಣ ಹೊಂದಿರುವಂಥವ್ರು, ಅಕ್ಷರಸ್ಥರು, ಪ್ರಾಜ್ಞರು, ಓದ್ಕೊಂಡಿರೋರು, ಸಂವಿಧಾನ ತಿಳಿದಿರುವಂಥವ್ರು ನಿಮ್ಮ ನಿಮ್ಮ ಎದೆಗಳಲ್ಲಿ ಎಂತಹ ಹಣತೆಯನ್ನ ಹಚ್ಚಿಕೊಳ್ಳಬೇಕು, ಸ್ವಾಭಿಮಾನದ ಹಣತೆ ಅಂದ್ರೆ ನಾಳೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಎಂತೆಂಥವ್ರು ನಿಂತಿರ್ತಾರೆ. ಇದೇ ಜಾತಿ ಗಣತಿ ಬೇಕಾಗಿಲ್ಲ, ಕಸದ ಬುಟ್ಟಿಗೆ ಎಸದ್ ಬಿಸಾಕಿ, ಅದು ಕಚಡ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಟ್ಟಂತಹ ನಾಯಕರು ಕೂಡ ನಿಮ್ಮ ಮುಂದೆ ಬಂದು ಹಣ ಓಟ್ ಹಾಕೋಣ ಅಂತ ಕೇಳುವ ಸ್ಥಿತಿ ಬರುತ್ತಲ್ಲ, ಅವತ್ತು ಆ ಹಣತೆ ಇನ್ನಷ್ಟು ದೇದೀಪ್ಯಮಾನವಾಗಿ ಪ್ರಜ್ವಲಿಸುವ ರೀತಿಯಲ್ಲಿ ಆ ವೋಟಿಂಗ್ ರಿಸಲ್ಟ್ ಕೊಟ್ಟು ಬಿಟ್ಟರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂತಹ ದೊಡ್ಡ ಶಕ್ತಿ, ದೊಡ್ಡ ಅನ್ನದ ಪಾತ್ರೆ, ಹಂಸಕ್ಷೀರ ನ್ಯಾಯದ ಅನ್ನದ ಪಾತ್ರೆ, ಅದಕ್ಕೆ ಬೆಲೆ ಸಿಗತ್ತೆ. ಕಣ್ಣು ಮುಂದೆ ಕಾಣ್ತಿರುವಂಥದ್ದು 179 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ ಮತಗಳು ಎಷ್ಟು ಡಿವೈಡ್ ಯಾರ ಕಡೆ ಆಗುತ್ತೆ ಅವರಷ್ಟೇ ಗೆಲ್ಲೋದು ಅನ್ನೋದಾದ್ರೆ, ರಾಜ್ಯದಲ್ಲಿ ದಲಿತರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು. ಅಲ್ಪಸಂಖ್ಯಾತರಿಗೆ ಒಂದು DCM ಪೋಸ್ಟ್ ಕೊಡೋಕ್ಕಾಗಲ್ಲ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ, ಈ ನೆಲದ ಮಕ್ಕಳಾಗಿ ಅವರು ಇನ್ನೂ ತಿರಸ್ಕೃತರಾಗ್ತಿರ್ಬೇಕಾ? ಒಂದು ದೊಡ್ಡ ಜಾಗದಲ್ಲಿ ಕೂರುವಂತಹ ಸಾಂಸ್ಕೃತಿಕ ನಾಯಕರು, ಆಧ್ಯಾತ್ಮಿಕ ನಾಯಕರು, ಗುರುಗಳಾಗಿ, ಮಾರ್ಗದರ್ಶಕರಾಗಿ ತಪ್ಪು ಮಾಡುವ ಮಕ್ಕಳಿಗೆ ಅತ್ಯಂತ ಸಹನೆಯಿಂದ, ಸಂಯಮದಿಂದ ಬುದ್ಧಿ ಹೇಳಿ, ನೀವೆಲ್ಲ ಈ ರೀತಿ ಇರೋದಲ್ಲ, ಅಣ್ಣ ತಮ್ಮಂದಿರ ರೀತಿ ಇರಬೇಕು, ನೀವು ಹೀಗೆ ಹೋಗ್ಬೇಕು, ಹಂಚ್ಕೊಂಡು ತಿನ್ಬೇಕು ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಕೊಡಬಹುದು. ಆದರೆ ಇಲ್ಲಿ ಒಂದು ಬಣ ಮಾತುಕತೆ ಆಗಿದೆ, ಮಾತು ಮಾತು ಮಾತು. ಇಲ್ಲಿ ಇನ್ನೊಂದು ವಚನ ಭ್ರಷ್ಟತೆ. ಅರೆ, ಅವರದ್ದೇ ಪಾರ್ಟಿಯಲ್ಲಿ ಅವರದ್ದು ಶ್ರಮ ಇರುತ್ತೆ, ಇವರದ್ದು ಶ್ರಮ ಇರುತ್ತೆ, ವಚನ ಭ್ರಷ್ಟತೆ ಎಲ್ಲಿಂದ ಬರುತ್ತೆ? ಹೇಗೆ ಬರುತ್ತೆ?
ಈ ಹಿಂದೆ ಎಷ್ಟೆಲ್ಲ 2018ರ ರಿಸಲ್ಟ್ ಕೇವಲ 80 ಸ್ಥಾನ ಅನ್ನೋದೇ ಆದ್ರೆ 2004ರಲ್ಲಿ ಆಧುನಿಕ ಕೆಂಪೇಗೌಡರು, ಎಸ್.ಎಂ. ಕೃಷ್ಣ ಅವರು ಕೇವಲ 65 ಸ್ಥಾನ ಪಡ್ಕೋತಾರೆ ಅಂದ್ರೆ ದೊಡ್ಡ ನಾಯಕರು. ಅವರು ಅವತ್ತು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳೇ ಇದ್ರು. ಆ ನಂತರದಲ್ಲಿ ಆ ನಂಬರ್ 80ರ ಗಡಿ ದಾಟ್ಲಿಲ್ಲ, 80ಕ್ಕಿಂತ ಕೆಳಗೆ ಇಳಿಲಿಲ್ಲ ಅಂದ್ರೆ ಅದು ಅಹಿಂದ ಶಕ್ತಿಯನ್ನೇ. ದೇವರಾಜ ಅರಸು ಅವರಿಂದ ಇಲ್ಲಿಯ ತನಕ ಕಾಂಗ್ರೆಸ್ ಈ ನೆಲದಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಪದೇ ಪದೇ ಬಹುಮತ ಪಡ್ಕೊಂಡು ಸರ್ಕಾರ ರಚನೆ ಮಾಡುತ್ತೆ ಅಂದ್ರೆ ಅಹಿಂದ ಮತವರ್ಗನೇ. ಅದಿಲ್ಲದೆ ಇನ್ನು ಯಾವ ಮತಗಳಿಂದಲೂ ಕೂಡ ಕಾಂಗ್ರೆಸ್ ಗೆಲ್ತಿಲ್ಲ. ಆಕ್ಸಿಸ್ ಮೈ ಇಂಡಿಯಾದ ಇನ್ನೂ ಒಂದು ಸ್ಪಷ್ಟ ಲೆಕ್ಕ ನಿಮಗೆ ಕೊಡಬೇಕು. ಬಿಜೆಪಿಗೆ 60ಕ್ಕಿಂತ ಹೆಚ್ಚು ಪರ್ಸೆಂಟ್ ವೋಟ್ ಸಿಗುವಂತಹ ಏಕೈಕ ಸಮಾಜ ಲಿಂಗಾಯತ ಸಮಾಜ. ಜೆಡಿಎಸ್ಗೆ 50ಕ್ಕಿಂತ ಹೆಚ್ಚು ವೋಟ್ ಶೇರ್ ಸಿಗುವಂತಹ ಸಮಾಜ ಒಕ್ಕಲಿಗ ಸಮಾಜ. ಕಾಂಗ್ರೆಸ್ಗೆ 60ಕ್ಕಿಂತ ಹೆಚ್ಚಿನ ಮತ ಸಿಗಬಹುದಾದಂತಹ ಸಮಾಜಗಳು ಒಂದು SC, ST ಮತ್ತು ಮುಸಲ್ಮಾನ ಮತ್ತು ಹಿಂದುಳಿದ ಸಮಾಜಗಳದ್ದು ಅಂತ ಆಕ್ಸಿಸ್ ಮೈ ಇಂಡಿಯಾ ಸ್ಪಷ್ಟವಾಗಿ ಹೇಳ್ತಿದೆ ಅನ್ನೋದಾದ್ರೆ, ಯಾರ ಶಕ್ತಿಯ ಕಾರಣಕ್ಕೆ 135 ಸ್ಥಾನ ಬಂದಿದೆ. ಎಂತಹ ನಾಯಕರು! ಇವತ್ತು ಸಿದ್ದರಾಮಯ್ಯ ಅವರು ಕೊಟ್ಟ ಮಾತು ಅದೇನೋ ಸೆಕೆಂಡ್ರಿ, ಅವ್ರ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ಕೋಬೇಕು, ಬಗ್ಗೆ ಹರಿಸ್ಕೋಬೇಕು. ಆದ್ರೆ ಇಲ್ಲಿ ಇನ್ನೂ ಒಂದಷ್ಟು ಸಮಾಜಗಳಿದಾವಲ್ರಿ, ಅವ್ರಿಗೂ ಕೂಡ ಅವಕಾಶಗಳನ್ನ ಕೊಡಬೇಕಲ್ಲ. ಏನವ್ರು ಮಾಡಿದ್ದಾರೆ, ಯಾಕೆ ಕೊಡಬೇಕು ಅನ್ನುವ ದೌಲತ್ತಿನ ಮಾತುಗಳನ್ನು ಕೂಡ ಕೆಲ ನಾಯಕರು ಮಾತಾಡ್ಬಿಡ್ತಾರೆ. ಬಾಬಾ ಸಾಹೇಬರ ಸಂವಿಧಾನದ ಭಿಕ್ಷೆಯಿಂದಾಗಿ ಇವತ್ತು ಎಲ್ಲ ವ್ಯವಸ್ಥೆ, ಎಲ್ಲ ಸಮಾಜಗಳು ತಿನ್ನುವಂತಾಗಿದೆ. ಆದರೆ ಅದೇ ಸಮಾಜ ಇನ್ನು ಮೂಕ ನಾಯಕನ ರೀತಿಯಲ್ಲಿ ಬಹಿಷ್ಕೃತ ಭಾರತದಲ್ಲಿ ಇರುವಂತಹ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ರಾಜ್ಯದಲ್ಲೂ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಸಿದ್ದರಾಮಯ್ಯ ಅವರು ಒಂದು ವೇಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಸ್ಥಿತಿನೇ ಬಂದ್ರೆ ಆ ಜಾಗಕ್ಕೆ ಮತ್ಯಾವ ನಾಯಕರು ಬರಬಾರ್ದು, ದಲಿತರು ಬಂದು ಕೂತ್ಕೋಬೇಕು. ಅವರೂ ಕೂಡ ನಮ್ಮನ್ನ ಆಳ್ಬೇಕು, ನಮಗೆ ಆಳುವ ಕಲೆಯನ್ನ ಕಲಿಸ್ಕೊಡ್ಬೇಕು. ಯಾಕಂದ್ರೆ ಒಬ್ಬ ತುಂಬಾ ನೊಂದಿರುವಂತವನು ಒಬ್ಬ ಟೀಮ್ ಲೀಡರ್ ಆದ್ರೆ ಮಾತ್ರ ನಮಗೆ ಸರಿಯಾದ ಆಳ್ವಿಕೆ ಹೇಗಿರುತ್ತೆ ಅನ್ನೋದನ್ನ ತೋರಿಸಿಕೊಡಬಲ್ಲ. ಅರೆ ಇಡೀ ಬರೀ ಇಲ್ಲಿ ಇಬ್ಬರೇ ಮಾತಾಡ್ತಿರೋದು, ಇಲ್ಲ ನಮಗ್ ಬೇಕು ಅಂತ ಸಿದ್ದರಾಮಯ್ಯ ಬಣ, ಇಲ್ಲ ನಮಗ್ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಬಣ. ಅರೆ 1952ರಿಂದ ಇಲ್ಲಿ ತನಕ ದಲಿತ ಸಮಾಜಕ್ಕೆ ಒಂದು CM ಪೋಸ್ಟ್ ಸಿಕ್ಕಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಓಟ್ ಹಾಕ್ಲಿಕ್ಕಷ್ಟೇ ಕೂಲಿ ಆಳುಗಳ? ಎಲ್ಲರನ್ನೂ ಗೆಲ್ಲಿಸ್ತಾರೆ, ಕೊನೆಯಲ್ಲಿ ನಿಂತ್ಕೊಂಡು ಯಾವುದೋ 1-2 ಪೋಸ್ಟ್ ಸಮಾಜ ಕಲ್ಯಾಣ ಇಲಾಖೆ ಮತ್ತೊಂದು ಅಷ್ಟಕ್ಕೆ ಲಾಯಕ? ಅವ್ರಿಗೆ ಬೇಡವಾ? ಅವರು ಅತ್ಯುನ್ನತವಾಗಿ ಓದ್ಕೊಂಡಿರೋರಿದ್ದಾರೆ ಎಷ್ಟೋ ಜನ ಸಮಾಜದಲ್ಲಿ, ಅವರಿಗೂ ಸ್ವಾಭಿಮಾನ, ಅವ್ರಿಗೂ ಅಕ್ಷರ ಜ್ಞಾನ ಎಲ್ಲವೂ ಇದೆ, ನಮ್ಮನ್ನ ಮೀರಿಸುವಂತಹ ರೀತಿಯಲ್ಲಿದೆ ಅನ್ನೋದನ್ನ ದೊಡ್ಡ ದೊಡ್ಡ ಸಮಾಜಗಳು ಯಾವತ್ತು ಅರ್ಥ ಮಾಡ್ಕೋಬೇಕಿದೆ. ಮತ್ತೆ ವೇದಿಕೆ ಮೇಲೆ ನಿಂತ್ಕೊಂಡು ಸುಮ್ಮನೆ ಕಾಟಾಚಾರಕ್ಕೆ ಬುದ್ಧ ಬಸವ ಭೀಮ, ಬುದ್ಧ ಬಸವ ಭೀಮ. ಏನ್ ತಲೆಯಲ್ಲಿದೆ ನಿಮಗೆ ಬುದ್ಧ ಬಸವ ಭೀಮನ್ ಬಗ್ಗೆ? ಸಂವಿಧಾನ ದೊಡ್ಡ ಗ್ರಂಥ ಅಂತ ಹೇಳುವಂಥದ್ದಾದ್ರೆ ಆ ಸಂವಿಧಾನವೇ ಹೇಳುವ ರೀತಿಯಲ್ಲಿ ಎಲ್ಲ ಲೆಕ್ಕಾಚಾರಗಳಲ್ಲಿ ಎಲ್ಲರಿಗೂ ಸಮಾನ ಅಧಿಕಾರ ಹಂಚಿಕೆ ಸಿಗ್ತಿದೆಯಾ? ಸಾಮಾಜಿಕ ನ್ಯಾಯ ಅನ್ನುವಂತಹ ರುಚಿಕಟ್ಟಾದ ರೊಟ್ಟಿಯನ್ನ ಸಮಾನವಾಗಿ ಹಂಚ್ಕೊಂಡು ತಿಂತಿದ್ದೀರಾ? ಅದಾಗ್ತಿಲ್ಲ. ಆದ್ರೂ ಇಲ್ಲಿ ನಿಜಕ್ಕೂ ಯಾರಿಂದ ಏನನ್ನ ಕಲಿಬೇಕು, ಯಾರಿಂದ ಏನನ್ನ ಕಲಿಬಾರದು ಅನ್ನುವಂಥದ್ದು ಕೂಡ ಮುಖ್ಯ ಆಗತ್ತೆ. ಇಲ್ಲೇ ಕಣ್ಮುಂದೆ ಕಾಣುವಂತಹ ಸಾಕ್ಷಿಗಳಿಷ್ಟು. 179 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹಿಂದ ಮತದ ಒಂದೇ ಒಂದು ವೋಟ್ ಇಲ್ಲದೆ ನಾನು ಗೆಲ್ತೀನಿ ಅಂದ್ರೆ ಕೇವಲ ರಾಜ್ಯದಲ್ಲಿ 45 ಶಾಸಕರಷ್ಟೇ ಬೇರೆ ಸಮಾಜದವರು ಗೆಲ್ತಾರೆ. ಇದು ವಾಸ್ತವ, ಇದೇ ಸತ್ಯ. ಹಾಗಿದ್ರೆ ಯಾರಾಗಬೇಕು ಮುಂದಿನ ಮುಖ್ಯಮಂತ್ರಿ? ಕಮೆಂಟ್ ಮಾಡಿ.